ಮಧ್ಯಪ್ರಾಚ್ಯದ ರಾಷ್ಟ್ರಗಳ ಸ್ಥಿತಿಗತಿಗಳು ಏನಾಗುತ್ತೆ ಅನ್ನೋದು ಡಿಸೈಡ್ ಆಗೋದು ನಾಳೆ ನಡೆಯುವಂತಹ ಸಂಧಾನ ಸಭೆ. ಇಲ್ಲಿ ತನಕ ಯುದ್ಧದಲ್ಲೂ ಒಂದು ಪಾಸ್ ಇತ್ತಷ್ಟೇ, ಅಂದರೆ ಅಲ್ಪ ವಿರಾಮ ಇತ್ತು. ಅದು ಪೂರ್ಣ ವಿರಾಮವಾಗಿ ಬದಲಾಯಿಸುವಂತಹ ವಿಚಾರ ಎರಡೂ ರಾಷ್ಟ್ರಗಳ ನಾಯಕರ ಕೈಯಲ್ಲಿದೆ. ಒಂದು ದಿನ ಮಾತ್ರ ಬಾಕಿ ಇದೆ ಡೊನಾಲ್ಡ್ ಟ್ರಂಪ್ ಆವತ್ತು ಹೇಳಿದಂತಹ ಕದನ ವಿರಾಮ ಅವಧಿ ಮುಗಿಯೋದಕ್ಕೆ. ಈ ಸಂದರ್ಭದಲ್ಲೇ ಪಾಕಿಸ್ತಾನದಲ್ಲಿ ಎರಡನೇ ಸುತ್ತಿನ ಮಾತುಕತೆಗೆ ಕೌಂಟ್ ಡೌನ್ ಶುರುವಾಗಿದೆ. ನಾಳೆ ಬೆಳಗ್ಗೆ 5:15ಕ್ಕೆ ಕದನ ವಿರಾಮ, ಒಂದು ಟ್ಯಾಕ್ಟಿಕಲ್ ಪಾಸ್ ಅಂತ ಏನು ಹೇಳಿದ್ರು ಅದರ ವ್ಯಾಲಿಡಿಟಿ ಮುಗಿದೋಗುತ್ತೆ. ಎರಡನೇ ಸುತ್ತಿನ ಮಾತುಕತೆಯಲ್ಲಿ ಡೊನಾಲ್ಡ್ ಟ್ರಂಪ್ ಕೂಡ ಭಾಗಿಯಾಗೋ ಸಾಧ್ಯತೆ ಇದೆ. ಅದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಂತ ಹೇಳಲಾಗ್ತಾ ಇದೆ. ಮೊನ್ನೆನೇ ಒಳ್ಳೆ ಪಪೆಟ್ ರೀತಿಯಲ್ಲಿ JD ವ್ಯಾನ್ಸ್ರನ್ನ ಆಡಿಸ್ಬಿಟ್ಟಿದ್ರು ಡೊನಾಲ್ಡ್ ಟ್ರಂಪ್. ಏನೇ ಪ್ರಶ್ನೆಗಳನ್ನು ಇರಾನ್ ಇಟ್ಟರು ಉತ್ತರ ಕೊಡಬೇಕು ಅಂದರೆ ಡೊನಾಲ್ಡ್ ಟ್ರಂಪ್ಗೆ ಫೋನ್ ಮಾಡಿ ಏನು ಮಾಡಲಿ ಈಗ ಅಂತ ಕೇಳಬೇಕಿತ್ತು. ಆ ಥರ ಆಡಿಸ್ಬಿಟ್ಟಿದ್ರು. ಈಗ ಅವರೇ ವಿಡಿಯೋ ಕಾನ್ಫರೆನ್ಸಲ್ಲಿ ಬರ್ತಾರಂದರೆ ಸಮಸ್ಯೆಗೆ ಸಲ್ಯೂಷನ್ ಸಿಗುತ್ತಾ ಅಥವಾ ಇನ್ನಷ್ಟು ಹಾಳು ಮಾಡ್ತಾರಾ ಅದನ್ನು ನೋಡಬೇಕಾಗತ್ತೆ. ಆಮೇಲೆ ಇಸ್ರೇಲೇ ಇಲ್ಲದಂತಹ ಸಂಧಾನ ಮಾತುಕತೆ ಎಷ್ಟರ ಮಟ್ಟಿಗೆ ಗುರಿಯನ್ನು ಮುಟ್ಟಬಹುದು ಅನ್ನೋದೇ ಬಹುಜನರ ಪ್ರಶ್ನೆ ಆಗ್ತಾ ಇದೆ. ಪ್ರಾಬಬ್ಲಿ ಅದಕ್ಕೂ ಉತ್ತರ ಸಿಗುತ್ತೆ, ಡೀಟೇಲ್ಸ್ ಸಿಗುತ್ತೆ. ಡೀಟೇಲ್ಸ್ ಕೊಡೋದಕ್ಕೆ ರೆಡಿ ಇದ್ದಾರೆ ಶಬೀರ್. ನಾಳಿನ ಮಾತುಕತೆ ಬಗ್ಗೆ ನಿರೀಕ್ಷೆ ಏನು ಇಟ್ಕೊಳ್ಬೋದು? ಪೂರ್ತಿ ಹೋಗಿದ ಕೆಲಸ ಹಣ್ಣು ಮಾಡ್ಕೊಂಡು ಬರ್ತಾರಾ ಅಮೆರಿಕ ಮತ್ತು ಇರಾನ್ ಅವರು, ಅಥವಾ ಕಾಯಾಗೆ ಉಳಿಯುತ್ತಾ? ಸಾಧ್ಯತೆ ಎಷ್ಟು? ಮಮತಾ, ಆ ಬಗ್ಗೆ ಇನ್ನೂ ಕೂಡ ಅನುಮಾನಗಳಿದಾವೆ. ಯಾಕೆಂದ್ರೆ ಎರಡೂ ದೇಶಗಳ ನಡುವೆ ಅಪನಂಬಿಕೆ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇರುವಂಥದ್ದು. ಮುಖ್ಯವಾಗಿ ಈ ಕದನ ವಿರಾಮದ ಶಾಂತಿ ಮಾತುಕತೆಯಲ್ಲಿ ಇಟ್ಟಿರುವಂತಹ ಕೆಲವೊಂದಿಷ್ಟು ಪ್ರಸ್ತಾಪಗಳಿದ್ದಾವೆ. ಅವುಗಳು ಪರಸ್ಪರ ಭಿನ್ನಾಭಿಪ್ರಾಯಗಳಿಗೂ ಕೂಡ ಕಾರಣ ಆಗಿರುವಂಥದ್ದು. ಒಂದನೇದು ಹಾರ್ಮುಜ್ ಜಲಸಂಧಿಯಲ್ಲಿ ಸಂಪೂರ್ಣ ನಿಯಂತ್ರಣ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇರಾನ್ ಬೇಡಿಕೆಯನ್ನು ಇಟ್ಟಿದೆ. ಮತ್ತೆ ಅಮೆರಿಕ ಹಾಕಿರುವಂತಹ ನೌಕಾ ದಿಗ್ಬಂಧನವನ್ನು ಕೂಡಲೇ ತೆರವುಗೊಳಿಸಬೇಕು ಅನ್ನುವಂಥ ಕಂಡೀಷನ್ ಅನ್ನು ಹಾಕಿದೆ. ಆದರೆ ಅಮೆರಿಕ ಇದಕ್ಕೆ ಒಪ್ಪುವಂತ ಸ್ಥಿತಿಯಲ್ಲಿಲ್ಲ. ಇನ್ನು ಇದರ ಜೊತೆಗೆ ಅಮೆರಿಕ ಮತ್ತೊಂದು ಕಡೆಗೆ ಹೇಳ್ತಾ ಇರುವಂತದ್ದು, ಇರಾನ್ನ ಬಳಿ ಇರುವಂತಹ ಪುಷ್ಟೀಕರಿಸಿದಂತಹ ಪರಮಾಣು ಸಂಪತ್ತನ್ನು ನಮಗೆ ಹಸ್ತಾಂತರಗೊಳಿಸಬೇಕು ಅನ್ನುವಂಥದ್ದನ್ನ ಹೇಳಿದೆ. ಆದರೆ ಇರಾನ್ ಇದನ್ನ ನಿರಾಕರಿಸಿರುವಂಥದ್ದು. ಇದನ್ನ ಹೊರತುಪಡಿಸಿ ನಾವು ಗಮನಿಸೋದಾದ್ರೆ ಸರಿಸುಮಾರು $20 ಬಿಲಿಯನ್ ಇರಾನ್ನ ಆಸ್ತಿ ಪಾಸ್ತಿಗಳು ಅಮೆರಿಕ ಫ್ರೀಜ್ ಮಾಡಿಟ್ಟಿದೆ. ಅದನ್ನ ಕೂಡಲೇ ರಿಲೀಸ್ ಮಾಡಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಟಿದೆ. ಮತ್ತೆ $270 ಬಿಲಿಯನ್ ಈ ಯುದ್ಧದಿಂದ ನಷ್ಟ ಆಗಿರುವಂಥದ್ದು ಇರಾನ್ಗೆ, ಅದನ್ನ ಬರೆಸ್ಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಕಂಡೀಷನ್ಸ್ ಗಳನ್ನ ಇಟ್ಟಿರುವಂಥದ್ದು. ಆದ್ರೆ ಈ ಕಂಡೀಷನ್ಸ್ ಗಳಿಗೆ ಅಮೆರಿಕ ಒಪ್ಪುವಂತ ಸಾಧ್ಯತೆಗಳು ಬಹಳಷ್ಟು ವಿರಳ ಇರುವಂತದ್ದು. ಒಂದು ರೀತಿ ಅಮೆರಿಕದ ವರ್ತನೆ ಹೇಗಿದೆ ಅಂದ್ರೆ, ನಾವು ಹಾಕುವ ಕಂಡೀಷನ್ಸ್ ಗಳಿಗೆ ಮಾತ್ರ ನೀವು ಒಪ್ಪಬೇಕು, ನಿಮ್ಮ ಯಾವ ಕಂಡೀಷನ್ಸ್ ಗಳಿಗೂ ಕೂಡ ನಾವು ಒಪ್ಪೋದಿಲ್ಲ ಅನ್ನುವಂತ ರೀತಿಯಾದಂತಹ ವರ್ತನೆಯನ್ನು ತೋರ್ತಾ ಇರುವಂತದ್ದು. ಸೊ ಹೀಗಾಗಿ ಮಾತುಕತೆ ಸಮರ್ಪಕವಾಗಿ ನಡೆಯುತ್ತೆ, ಪರಿಪೂರ್ಣವಾಗುತ್ತೆ, ಒಂದು ತಾರ್ಕಿಕ ನಿಲುವಿಗೆ ಬರ್ತಾರೆ ಅನ್ನುವಂಥದ್ರ ಬಗ್ಗೆ ಯಾವುದೇ ಸ್ಪಷ್ಟತೆಗಳಿಲ್ಲ. ಈಗ ಕೆಲವು ಮೂಲಗಳು ಹೇಳ್ತಾ ಇರುವಂತದ್ದು, ನಾಳೆ ಸಭೆ ನಡೆದ್ರೆ ಈ ಸಭೆಯಲ್ಲಿ ಕದನ ವಿರಾಮವನ್ನು ಮುಂದುವರಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲು ನಿರ್ಧಾರವನ್ನ ಮಾಡಲಾಗುತ್ತೆ. ಅದಾದ ಬಳಿಕ ಷರತ್ತುಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳನ್ನು ಮಾಡುವಂತ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಕದನ ವಿರಾಮವನ್ನು ಮುಂದುವರಿಸಿ 3ನೇ ಹಂತದ ಸಭೆಯನ್ನು ಕೂಡ ನಡೆಸಿ ಸಹಮತಕ್ಕೆ ಬರುವಂತ ಕೆಲವು ನಿರ್ಧಾರಗಳು ಕೂಡ ಆಗಬಹುದು ಅನ್ನುವಂತ ಚರ್ಚೆಗಳು ಕೂಡ ಈಗ ಸದ್ಯಕ್ಕೆ ಕೇಳಿ ಬರ್ತಾ ಇದೆ ಮಮತಾ.